ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಊರಲ್ಲಿ ಮಾರಿಕಾಂಬಾ ಜಾತ್ರೆ ಹಬ್ಬ ಇರೋದರಿಂದ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಆ ಜಾತ್ರೆದು ಕೂಡ ಹಬ್ಬದ ಎಲ್ಲ ವಿಡಿಯೋನು ನಾನು ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಡೇ 5 ಅಂದರೆ 7 days ಸೆಲ್ಫ್ ಕೇರ್ ಚಾಲೆಂಜಸ್ ನಲ್ಲಿ ಇವತ್ತು 5 ಡೇ ಮಾತಾಡ್ತಾ ಇದ್ದೀನಿ. ನೀವು ಡೇ 4 ಎಲ್ಲ ಹೇಗೆ ಮಾಡ್ಕೊಂಡ್ರಿ, ನಿಮ್ಮ ಮನಸ್ಸನ್ನ ಹೇಗೆ ಮನಸ್ಸಿಗೆ ಎಂಥ ಆಹಾರವನ್ನು ಕೊಟ್ರಿ ಅಂತ ನೀವು ಕೊಟ್ಟಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ನಾನು ಒಳ್ಳೆ ಆಹಾರವನ್ನೇ ಕೊಟ್ಟಿರ್ತೀರಾ ನಿಮ್ಮ ಮನಸ್ಸಿಗೆ ಅಂತ ತಿಳ್ಕೊಂಡಿರ್ತೀನಿ. ಬನ್ನಿ, ಇವತ್ತು ಹಾಗಾದ್ರೆ ನಾವಿವತ್ತು 5 ಡೇ ಅನ್ನ ನೋಡೋಣ. ಲೆಟ್ ಗೋ ಆನ್ ಫಾರ್ಗಿವ್ ಅಂದ್ರೆ ಏನು ಅಂತ. ರಿಲೀಸ್ ನೆಗೆಟಿವಿಟಿ ಫ್ರಮ್ ಯುವರ್ ಹಾರ್ಟ್ ಅಂದ್ರೆ ನಿಮ್ಮ ಹಾರ್ಟಿನಿಂದ ಇವತ್ತು ನೆಗೆಟಿವಿಟಿಯನ್ನು ಹೊರಹಾಕೋದು, ರಿಲೀಸ್ ಮಾಡೋದು ಅಂತ ಅರ್ಥ. ಇಂದು ನಮ್ಮ 7 days ಸೆಲ್ಫ್ ಕೇರ್ ಚಾಲೆಂಜ್ 5 ಡೇಯಲ್ಲಿ ಮೊದಲು ನಾವು 4 ದಿನ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸು, ದೇಹ, ವಿಚಾರಗಳನ್ನು ಆರೈಕೆ ಮಾಡಿದ್ವಲ್ವಾ. ಇಂದು ನಮ್ಮ ಹೃದಯವನ್ನು ಹಗರು ಮಾಡಿಕೊಳ್ಳುವ ದಿನ. ಇವತ್ತು ನಮ್ಮ ಹೃದಯವನ್ನ ಎಲ್ಲ ಹಗುರು ಮಾಡ್ಕೊಳ್ಳೋಣ. ಬನ್ನಿ, ನಾವು ಮುಂದೆ ನಡಿಬೇಕು ಅಂತ ತುಂಬಾ ಇಷ್ಟಪಡ್ತೀವಿ. ನಾನು ಮುಂದೆ ಹೋಗ್ಬೇಕು, ನನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ನಾವು ತುಂಬಾ ಇಷ್ಟಪಡ್ತಾ ಇರ್ತೀವಿ. ಆದ್ರೆ ನಮ್ಮೊಳಗೆ ಹಳೆಯ ನೋವುಗಳು ಇರುತ್ತವೆ. ಯಾವಂದ್ರೆ ಯಾರಾದ್ರೂ ಹೇಳಿದ ಮಾತು, ಯಾರಾದ್ರೂ ಏನಾದ್ರು ಅವಮಾನ ಮಾಡಿದ್ರೆ, ದ್ರೋಹ ಬಗೆದಿದ್ರೆ, ನಮ್ಗೆ ಏನಾದ್ರೂ ಅವರು ನಿರಾಶೆ ಮಾಡಿದ್ರೆ, ಇವೆಲ್ಲ ನಮ್ಮ ಹೃದಯೊಳಗೆ ಭಾರವಾಗಿ ಇರ್ತವೆ. ಅವುಗಳನ್ನ ಇವತ್ತು ಹಗುರು ಮಾಡ್ಕೊಳ್ಳೋಣ. ನಾವು ಮರ್ತ್ಬಿಟ್ಟಿದ್ದೇವೆ ಅಂತ ಭಾವಿಸ್ತೀವಿ. ನಾವೇನಾರ ಅಯ್ಯೋ ನಾನು ಮರ್ತ್ಬಿಟ್ಟಿದ್ದೀನಿ ಅಂತೀವಿ, ಆದ್ರೆ ಮರ್ತ್ಬಿಟ್ಟಿರಲ್ಲ ನಾವು. ಆದ್ರೆ ಅದು ಇನ್ನೂ ನಮ್ಮ ಒಳಗಡೆನೆ ಇರುತ್ತದೆ. ಇಂದಿನ ಚಾಲೆಂಜ್ ಸಿಂಪಲ್ ಅಂದ್ರೆ ಪವರ್ಫುಲ್. ಇಂದು ಒಂದು ವಿಷಯವನ್ನು ನಾವು ಬಿಡಬೇಕಾಗುತ್ತೆ. ಏನಂದ್ರೆ, ನಾವೇನು ಹಳೆ ನೋವುಗಳನ್ನು, ನಮ್ಗೆ ಯಾರಾದ್ರೂ ಏನಾದ್ರೂ ಅಂದಿದ್ರೆ ಅವುಗಳನ್ನೆಲ್ಲ ನಾವು ಕ್ಷಮಿಸು. ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸು. ಅವರು ಕೂಡ ತಪ್ಪು ಮಾಡಿದ್ರೆ ನೀವು ಕ್ಷಮೆಯನ್ನ ಯಾಚಿಸಿ ಮನಸ್ಸಿನಲ್ಲಾದ್ರೂ ಹೇಳ್ರಿ, ಇಲ್ಲಾಂದ್ರೆ ಅವ್ರ ಎದುರಿಗಾದ್ರೂ ಹೇಳಿ ನೀವು ಆ ವಿಷಯವನ್ನ ಬಿಟ್ಬಿಡ್ಬೇಕು. ಲೆಟ್ ಗೋ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ಬೇಕು ನೀವು. ನೆಕ್ಸ್ಟ್ ನೀವು ಒಂದು ಚೂಸ್ ಮಾಡ್ಕೋಬೇಕು. ಏನಂತ, ಒಂದು ಹಳೆಯ ನೋವನ್ನು ಒಂದು ಪೇಪರ್ ಅಲ್ಲಿ ಬರೆದು ಅದನ್ನ ಹರಿದಾಕ್ಬಿಡಿ. ಆಗ ನಿಮ್ಮ ಮನಸ್ಸು ನಿರಾಳವಾಗುತ್ತದೆ. ಮತ್ತೆ ನೀವು ಅನ್ಕೋಬೇಕು ಮನಸ್ಸಿನೊಳಗೆ ಒಂದು ಸಾಫ್ಟ್ಲಿ ಏನಾದ್ರೂ ಒಂದು ಮನಸ್ಸಿನೊಳಗೆ ಅನ್ಕೋಬೇಕು, ಐ ಚೂಸ್ ಪೀಸ್ ಓವರ್ ಪೇನ್. ನಾನು ಓವರ್ ಪೇನ್ ಇಂದ ನಾನು ಹೊರಗಡೆ ಬಂದಿದ್ದೀನಿ ಅಂತ ನೀವು ಒಂದು ಒಳ್ಳೆಯ ಪೀಸ್ ಅನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋಬೇಕು. ನೀವು ಹಿಡಿದುಕೊಂಡಿರುವ ನೋವು ಅವರನ್ನು ಕಾಡುತ್ತದೆ ಅಂತ ನೀವು ತಿಳ್ಕೊಂಡಿರ್ತೀರ. ನೀವು ನೋವು ಅನುಭವಿಸಿರ್ತಿರಲ್ಲ, ಅವರು ಅನುಭವಿಸ್ತಾರೆ ಅಂತ ಇಲ್ಲ. ಅದು ನಿಮ್ಮನ್ನೇ ಕಾಡುತ್ತೆ ಹೊರತು ಅವರನ್ನ ಕಾಡುವುದಿಲ್ಲ. ಅದಕ್ಕೋಸ್ಕರ ಲೆಟ್ಟಿಂಗ್ ಗೋ ಅಂತ ನಾವು ಬಿಟ್ಬಿಡ್ಬೇಕು. ಅದನ್ನ ಲೆಟ್ಟಿಂಗ್ ಗೋ ಅಂದ್ರೆ ನೀವು ಸೋತಂತೆ ಅಂತ ಅಲ್ಲ, ಅರ್ಥ ಅಲ್ಲ. ಅದು ನೀನು ಶಾಂತಿಯನ್ನು ಆರಿಸಿಕೊಂಡಿದ್ದೀಯ ಅಂತ ಅರ್ಥ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಂದು ಡೇ 5 ಲೆಟ್ ಗೋ ಫಾರ್ಗಿವ್, ಕ್ಷಮಿಸಿ ಬಿಡು ನಮ್ಮನ್ನ ಅಂತ ನಿಮ್ಮ ಹೃದಯವನ್ನು ಹಗುರು ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಮೆಂಟ್ನಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಐ ಚೂಸ್ ಪೀಸ್ ಅಂತ ಬರೆಯಿರಿ. ನಾವು ಒಟ್ಟಿಗೆ ಹಳೆಯ ನೋವಿನಿಂದ ಮುಕ್ತರಾಗೋಣ. ಇಂದು ನಳಿನ ಹಬ್ ಚಾನಲ್ ನಿಮ್ಮ ಜೀವನದ ಶಾಂತಿಯ ಪ್ರಯಾಣ ಅಂತ ಕೂಡ ಹೇಳ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.